ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರಿಗೆ ಅನುಗ್ರಹ ದೀಕ್ಷೆ ನಡೀತದೆ. ಅನುಗ್ರಹ ಆದ ನಂತರದಲ್ಲಿ ಅವರಿಗೆ ಅಧಿಕಾರ ದೀಕ್ಷೆ ನಡೀತದೆ. ಅವರಿಗೆ ಹಲವಾರು ಸಂಸ್ಕಾರಗಳನ್ನು ಕೊಡುವುದರ ಮುಖಾಂತರವಾಗಿ ದೇವರಿರ್ತಕ್ಕಂತಹ ಪೂಜ್ಯರನ್ನು ಸ್ವಾಮಿಯನ್ನಾಗಿ ಮಾಡುವಂಥ ಅಪರೂಪದ ಕಾರ್ಯಕ್ರಮ ಇದು ಪಟ್ಟಾಧಿಕಾರದ ಕಾರ್ಯಕ್ರಮ. ದೇವರಿದ್ದವರು ಸ್ವಾಮೀಜಿ ಆಗಬೇಕು ಅಂತಂದರೆ ಅದಕ್ಕೆ ಹಲವಾರು ರೀತಿಯ ಸಂಸ್ಕಾರಗಳು ನಮ್ಮ ನಾಡಿನೊಳಗೆ ಅಜ್ಜವರಿಂದ ನಡೀತಾವೆ. ಹಾಗಾದರೆ ಅವ್ರಿಗಷ್ಟ ಸಂಸ್ಕಾರ ಆದ್ರೆ ನಡೆಯಂಗಿಲ್ಲ. ಅದಕ್ಕಿಂತ ಪೂರ್ವದೊಳಗೆ 21 ದಿವಸ ಭಕ್ತರಿಗೆ ಸಂಸ್ಕಾರ ಆಗಬೇಕನ್ನುವಂಥ ಕಾರಣಕ್ಕೆ ಬಸವ ಪುರಾಣ ಹಚ್ಚಾರೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ನಾವು ಸಂಸ್ಕಾರವಾಗಬೇಕಲ್ಲ. ಒಂದು ಗುಡಿ ಒಳಗೆ ಹೋಗಿರ್ತಕ್ಕಂಥ ಕಲ್ಲು ಒಂದೇ ಸಲ ಗುಡಿ ಒಳಗೆ ಹೋಗ್ತದೆ, ಅದು ದೇವರಾಗಿ ಶಾಶ್ವತವಾಗಿ ನಮಗೆ ಆಶೀರ್ವಾದ ಮಾಡುತ್ತದೆ. ಹೊರಗೆ ಬಿದ್ದಾಗ ಕಲ್ಲಿತ್ತು, ಕಲ್ಲನ್ನು ತೆಗೆದುಕೊಂಡು ಶಿಲ್ಪಿ ತೊಗೊಂಡು ಉಳಿ ತೊಗೊಂಡು ಹೊಡೆದು ಮೂರ್ತಿಯನ್ನಾಗಿ ಮಾಡಿ ಒಮ್ಮೆ ಗರ್ಭಗುಡಿ ಒಳಗೆ ಕುಂದರಿಸಿ ಅದಕ್ಕೆ ಸಂಸ್ಕಾರ ಕೊಟ್ಟ ಅಂದರೆ ಅದು ಶಾಶ್ವತ ದೇವರಾಗಿ ತಲೆತಲಾಂತರದಿಂದ ನಮಗೆ ಆಶೀರ್ವಾದ ಮಾಡ್ಕೊತ ಬರ್ತದೆ. ಆದರೆ ಕುಂತವರೆಲ್ಲ ತಲೆಯಾಗಿಟ್ಕೊಳ್ಬೇಕು, ಒಂದು ದಿವಸ ಒಳಗೆ ಹೋಗಿರ್ತಕ್ಕಂಥ ಕಲ್ಲು ದೇವರಾಗಿ ನಮಗೆ ಆಶೀರ್ವಾದ ಮಾಡ್ತದ ಅಂತಂದರೆ ದಿವಸಾನು ಊದಿನ ಕಡ್ಡಿ ಹಿಡ್ಕೊಂಡು ಹೂ ಹಿಡ್ಕೊಂಡು ದಿವಸಾನು ದೇವ್ರ ಗುಡಿಗೆ ಹೋಗಿ ಬರ್ತೀವಿ. ಆದರೂ ಸಹಿತ ಮನುಷ್ಯನಾಗಿನೇ ಬದುಕೋದು ಕಲಿವಲ್ಲ ಅಂತಂದರೆ ಎಷ್ಟು ವಿಚಾರ ಮಾಡ್ಕೋಬೇಕು ನಾವೆಲ್ಲ. ಅಟ್ಲೀಸ್ಟ್ ನಾವು ದೇವರಾಗೋದು ಬೇಕಾಗಿಲ್ಲ, ಮನುಷ್ಯರಾದರೂ ಆಗಬೇಕಲ್ಲ. ಅದನ್ನೇ ಬಹಿನಿಬಾಯಿ ಚೌಧರಿ ಅವರು ಒಂದು ಮಾತನ್ನು ಕೇಳ್ತಾರೆ. ಅರೆ ಮಾನಸ ಕದಿ ಹೊಶಿಲ್ಲ ತು ಮಾನಸ ತುಜಾಪೇಕ್ಷೆ ಬರ ಗೋಟಾತಲ ಜನಾವರ. ಎಷ್ಟು ಚಂದ ಹೇಳ್ಯಾರ. ಹೇ ಮನುಷ್ಯ, ನೀ ಮನುಷ್ಯ ಆಗವ ಯಾವಾಗಪ್ಪ? ಯಾವಾಗ ಮನುಷ್ಯ ಆಗ್ತೀನಿ ನೀನು? ಜಗತ್ತಿನೊಳಗೆ ಎಂತೆಂಥ ವ್ಯವಸ್ಥೆಗಳು ನಡೆದವಂತ ಮಾಡ್ರಿ ನೀವು. ಎಂದು ಜಗತ್ತು ಹುಟ್ಟೈತಿ ಅಂದಲಿಂದ ಬರೀ ಮನುಷ್ಯರಿಗೇ ಮಾತುಗಳನ್ನು ಹೇಳ್ಕೊತ ಬಂದಾರ. ಎಂದು ಜಗತ್ತು ಹುಟ್ಟೈತಿ ಅಂದಲಿಂದ ಮನುಷ್ಯರಿಗೇ ಪ್ರವಚನವನ್ನು ಹೇಳ್ಕೊತ ಬಂದಾರ, ಒಳ್ಳೆ ಮಾತುಗಳನ್ನು ಹೇಳ್ಕೊತ ಬಂದಾರ. ಸಣ್ಣ ಕಾನ್ವೆಂಟ್ನಿಂದ ಹಿಡ್ಕೊಂಡು ಶಿಶು ವಿಹಾರ ಅಂತ ಕರೀತಾರೆ ಅವಕ್ಕೆ. ಸಣ್ಣ ಕಾನ್ವೆಂಟ್ನಿಂದ ಹಿಡ್ಕೊಂಡು ದೊಡ್ಡ ಡಿಗ್ರಿ ಕಾಲೇಜ್ ಮಟ್ಟ ಒಳ್ಳೆಯದನ್ನು ಕಲಿಸ್ಕೊತ ಬಂದಾರ, ಒಳ್ಳೆಯದನ್ನು ಹೇಳ್ತಾರೆ. ಸಾಕಷ್ಟು ಪ್ರವಚನಗಳು ನಡೀತಾವ. ಇಷ್ಟೆಲ್ಲ ಒಳ್ಳೆಯದು ಹೇಳಿದ್ರೂ ಸಹಿತ ಇವತ್ತು ಎಷ್ಟೋ ಮಂದಿ ಅತ್ಯಾಚಾರ ಮಾಡೋದನ್ನು ಬಿಟ್ಟಿಲ್ಲ, ಎಷ್ಟೋ ಮಂದಿ ಕೊಲೆ ಮಾಡೋದನ್ನು ಬಿಟ್ಟಿಲ್ಲ, ಎಷ್ಟೋ ಮಂದಿ ಕಳು ಮಾಡೋದನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ಅನೇಕ ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತ ದಿನಮಾನಗಳನ್ನು ನಾವು ಕಣ್ಣು ಮುಂದೆ ಕಾಣಕತ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು. ಮನುಷ್ಯನಾಗಿ ಆದರೂ ಬದುಕಬೇಕು ಅಂತಂದ್ರೆ ಯಾರು ಮನುಷ್ಯರಾಗಿದ್ದುಕೊಂಡು ಮಹಾತ್ಮರ ಪದವಿಯನ್ನು ಪಡ್ಕೊಂಡು ಹೋಗ್ಯಾರಲ್ಲ ಅಂಥವ್ರ ವಿಚಾರವನ್ನು ಕೇಳಬೇಕನ್ನುವಂಥ ಕಾರಣಕ್ಕೆ ಈ ಬಸವ ಪುರಾಣವನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ಹೇಳೋದಕ್ಕೆ. ಬಸವ ಪುರಾಣಕ್ಕೆ ಭಾಳ ದೊಡ್ಡ ಇತಿಹಾಸ ಅದ. ನಿಮಗೆಲ್ಲ ಗೊತ್ತಿರಲಿ, ಬಸವ ಪುರಾಣ ಅಂದ್ರೆ ಕೇವಲ ಪವಾಡಗಳ ಪುರಾಣ ಅಲ್ಲ. ಭೀಮ ಕವಿಗಳು ಬರೆದಿರ್ತಕ್ಕಂಥ ಬಸವ ಪುರಾಣ 61 ಸಂಧಿ ಅದ. 2555 ಪದ್ಯ ಅದಾವ ಅದ್ರಾಗ. 2555 ಪದ್ಯ, 8 ಕಾಂಡಗಳು, 61 ಸಂಧಿಯ ಒಂದು ದೊಡ್ಡ ಪುರಾಣ ಅಂದರೆ ಅದು ಭೀಮ ಕವಿಗಳು ಬರೆದಿರ್ತಕ್ಕಂಥ ಬಸವ ಪುರಾಣ. ಬಸವಣ್ಣನವರ ಕುರಿತು ಈ ಜಗತ್ತಿನಲ್ಲಿ ಭಾಳಷ್ಟು ಸಾಹಿತ್ಯಗಳು ಹೊರಗೆ ಬಂದಾವ. ಕಾರಣ ಏನು ಅಂತಂದರೆ ನಿಮ್ಗೆ ಗೊತ್ತಿರಲಿ, ಕೇವಲ ನಮ್ಮ ದೇಶದವರು ಅಷ್ಟೇ ಅಲ್ಲ, ಹೊರದೇಶದವ್ರನ್ನೂ ಸಹಿತ ಹಾಡಿ ಹೊಗಳುವಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅದು ಅಪ್ಪ ಬಸವಣ್ಣನವ್ರದ್ದು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರಬೇಕಾಗ್ತದೆ. ಇಲ್ಲಿ ಕೂತಿರ್ತಕ್ಕಂಥವ್ರು ಇವತ್ತು ಒಂದೇ ದಿವಸ ಭಾಳಷ್ಟು ಅಸ್ತವ್ಯಸ್ತದೊಳಗೆ ಮಧ್ಯದೊಳಗೆ ಕಾರ್ಯಕ್ರಮ ಪ್ರಾರಂಭ ಆಗ್ಯದ. ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರ ಪ್ರವಚನ, ಅವ್ರ ಪಟ್ಟಾಧಿಕಾರ ಪ್ರವಚನಕ್ಕೆ ತಾವೆಲ್ಲ ಭಾಳ ಉತ್ಸುಕರಾಗಿ ಇಷ್ಟಕೊಂಡು ಅದ್ಭುತವಾದಂಥ ವೈಭವದ. ನಾನು ಬಹುತೇಕ ಭಾಳಷ್ಟು ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಹೋಗಿವಿ. ಒಂದೇ ದಿವಸನ ಪೆಂಡಲ್ನೊಳಗೆ ಪ್ರವಚನ ಪ್ರಾರಂಭ ಮಾಡಿದ ವೇದಿಕೆ ಅದು ಸಂಕನ ಅನ್ನುವಂಥದ್ದನ್ನು ನಾವು ಭಾಳ ಅಭಿಮಾನದಿಂದ ಹೇಳ್ಕೋಬೇಕಾಗ್ತದೆ. ಈ ಉತ್ಸಾಹ ಹೆಂಗಾಗಬೇಕು ಅಂತಂದರೆ ಬರುವಂಥ ದಿನಮಾನದೊಳಗೆ ಇದು ಮಹಾರಾಷ್ಟ್ರದೊಳಗೆ ನಡೆದ್ರೂ ಸಹಿತ ಇಡೀ ಕರ್ನಾಟಕದ ಎಲ್ಲ ಮಠಾಧೀಶರು ಹಾಗೂ ಭಕ್ತ ವರ್ಗದೊಳಗೆ ಈ ಸಂಘದ ಪಟ್ಟಾಧಿಕಾರದ ಬಗ್ಗೆ ಮಾತುಗಳು ನಡೆದಾವೆ. ಹೆಂಗೆ ನಡೀತಿರ್ಬೋದು ಅಲ್ಲಿ ಬಸವ ಪುರಾಣ, ಅಲ್ಲಿ ಮಂದಿ ಹೆಂಗಿರ್ಬೋದು, ಹೆಂಗೆ ಮಾಡ್ತಿರ್ಬೋದು ಅಂತ. ಇವೆಲ್ಲ ಲೈವ್ನೊಳಗೆ ಸಿಕ್ಕಾಪಟ್ಟಿ ಮಂದಿ ಬಂದು ಕುಂತಾರೆ. ಇಲ್ಲಿ ಯಾರ್ಯಾರು ಕುಂತಾರ ಅವರು ನಿಮಗೋ ಗೊತ್ತವರು. ಇವರೆಲ್ಲರೂ ಲೈವ್ನಾಗ ಬಿಡ್ತಿರ್ತಾರೆ, ಭಾಳ ಊರಿಗೆ ಹೋಗ್ತಿರ್ತದ. ಅದು ವಿಚಾರ ಮಾಡಿಕೊಡ್ರಿ. ಇಡೀ ಕರ್ನಾಟಕ ತುಂಬ ಬಸವ ಪುರಾಣ ಮಾಡಿದ್ರೆ ಅದು ಸಂಘದವ್ರು ನೋಡೇ ಮಾಡ್ಬೇಕು ಅನ್ನುವಷ್ಟು ಮೆಟ್ಟಿಗೆ ಕಾರ್ಯಕ್ರಮ ಆಗಬೇಕನ್ನುವಂಥದ್ದು. ಮತ್ತು ಜೋರು ಹೇಳ್ದ ಚಪ್ಪಾಳಿ ಹೊಡೋದು ನಾಳೆ ಮನ್ಯಾಗ ಕುಂತ್ರೆ ಯಾರು ಮುಂದೆ ಹೇಳೋಣ ನಾವು? ಹೌದ್ರಿ, ಮತ್ತು ಹಿಂದೆ ಹೇಳಿ ಅದನ್ನು ಯಾಕೆ ಜೋರು ಇದ್ದಂಗೆ ಅದು ತಡಿ ಅಂತ ತಿಳ್ಕೊಂಡು ಚಪ್ಪಾಳಿ ಹೊಡೋದು ನಾಳೆ ಮನ್ಯಾಗ ಕುಂತ್ರೆ ಯಾರ ಮನೆಗೆ? ನೀವು ಮನ್ಯಾಗ ಕುಂತ್ರು ಬಿಡು ಪೈಕಿ ಅಲ್ಲ, ಮನೆಗೆ ಬಂದಾದ್ರೆ ಕರ್ಕೊಂಡ್ಬಂದು ಹೇಳ್ತೀವಿ ನಾವು ಪುರಾಣನ. ಇದು ಹಂಗೆ ಐತಿ. ಧರ್ಮದ ಕಡೆ ಮಂದಿ ಬರಲಿಲ್ಲ ಅಂದರೆ ಒಂದು ಕಡೆ ಹೇಳ್ತಾರೆ ಒಂದು ಮಾತನ್ನು, ಧರ್ಮದ ಕಡೆ ಮಂದಿ ಬರಲಿಲ್ಲ ಅಂದ್ರೆ ಧರ್ಮನ ಮನೆ ಕಡೆ ಒಯ್ಯಬೇಕು, ಅಂದ್ರೆ ಧರ್ಮ ಉಳಿತೈತೆ ಅನ್ನುವಂಥದ್ದನ್ನು ನಾವು ತಲೆಯಾಗಿಟ್ಕೊಳ್ಬೇಕು. ಧರ್ಮನ ಯಾವ ಲೆಕ್ಕಕ್ಕೆ ಇಟ್ಟಿವಿ ನಾವು ಅಂತಂದ್ರೆ
ಅದಕ್ಕೆ ಈ ಸದ್ದ ಒಂಥರ ಈ ಹಾಸ್ಪಿಟಲ್ನಾಗ ಮಲ್ಕೊಂಡಾಗ ಕೋಮಾ ಸ್ಟೇಜ್ನಾಗ ಇರ್ತೈತೆ ನೋಡ್ರಿ ನೀವು ಮಂದಿ. ಎಲ್ಲಿ ಅದಾರ ರೀ? ಕೋಮಾದಾಗ ಅದಾರ. ಕೋಮಾದಾಗ ಅದಾರ ಅಂದ್ರೆ ಏನು ನಿಮ್ಮ ಅರ್ಥ? ಅಂದ್ರೆ ಅರ್ಧ 50-50, ಆ ಕಡೆ ಏನಾರು ಹೋಗ್ಬೋದು, ಈ ಕಡೆ ಏನಾರು ಬರ್ಬೋದು ಅಂತ. ಕೋಮಾದಾಗ ಹೆಂಗೆ ಇರ್ತಾರೆ ಮನುಷ್ಯರು, ಹಂಗೆ ಧರ್ಮನೂ ಸಹಿತ ಕೋಮಾದಾಗ ಇದ್ದಂಗೆ ಐತಿ. ಕೋಮಾದಾಗಿರ್ತಕ್ಕಂತಹ ಧರ್ಮಕ್ಕೆ ನಾವು ಒಂದಿಷ್ಟು ಚಲೋ ಸಲಹೆನ ಹಚ್ಚಿ ಅದನ್ನು ಎದ್ದು ಓಡಾಡುವಂಗೆ ಮಾಡ್ಬೇಕಾತಂದ್ರೆ ಇಂಥ ಬಸವ ಪುರಾಣವನ್ನು ಕೇಳಬೇಕು, ಅದ್ರಂಗೆ ನಡ್ಕೋಬೇಕು, ಅಂದ್ರೆ ಎದ್ದು ಓಡಾಡುವಂಗೆ ಆಕೈತೆ ಅದು. ಹಾಗಾಗಿ ಬಸವ ಪುರಾಣ ಒಂದು ಕಡೆ ಕುವೆಂಪು ಅವರು ಒಂದು ಚಲೋ ಮಾತನ್ನು ಹೇಳ್ತಾರೆ. ಬಸವಣ್ಣನನ್ನು ನಾನು ಹೇಗೆ ನೋಡ್ತೀನಿ ಅಂತಂದರೆ, ಕೇವಲ ಪವಾಡ ಪುರುಷನನ್ನಾಗಿ ನಾನು ನೋಡೋದಿಲ್ಲ. ಅನೇಕ ವಿಷಮ ಮುಕ್ತವಾಗಿರುವಂಥ ಸಮಾಜದಲ್ಲಿ ತಾರತಮ್ಯಗಳ ಸರಮಾಲೆಯನ್ನು ಹೊಂದಿರತಕ್ಕಂಥ ಈ ನಾಡಿನೊಳಗೆ ಇದನ್ನು ಆಡಾಕತ್ತಿಲ್ಲ. ಕುವೆಂಪು ಅವರು ಅಂತ ತಿಳ್ಕೊಂಡು ಒಬ್ಬ ದೊಡ್ಡ ಕರ್ನಾಟಕದೊಳಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು, ಭಾಳ ದೊಡ್ಡ ವ್ಯಕ್ತಿಗಳು. ಅವ್ರು ಹೇಳ್ತಾರೆ, ಬಸವಣ್ಣನವರನ್ನು ನಾನು ಕೇವಲ ಪವಾಡ ಪುರುಷನನ್ನಾಗಿ ನಾವು ನೋಡೋದಿಲ್ಲ. ನಿಜವಾದ ನನ್ನ ಕಣ್ಣಿಗೆ ಕಾಣುವಂಥ ಪವಾಡ ಯಾವುದು ಅಂತಂದರೆ, ಸತ್ತವರನ್ನು ಬದುಕಿಸುವಂಥದ್ದು ಪವಾಡ ಅಲ್ಲ. ಯಾವುದಾದ್ರೂ ವ್ಯಕ್ತಿಗೆ ರೊಕ್ಕ ಕೊಟ್ಟಿದ್ದು ಪವಾಡ ಆಗೋದಿಲ್ಲ. ಪವಾಡ ಅಂದರೆ ಯಾವುದು? ಯಾವ ವ್ಯಕ್ತಿಗಳನ್ನು ಜನ ತಮ್ಮ ಹತ್ರ ಬಿಟ್ಕೊತಿರಲಿಲ್ಲ ಅಂಥ ಕೆಳಸ್ತರದೊಳಗಿರತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಮೇಲೆ ದರ್ಜೆಗೆ ಏರಿಸಿ ಅವರನ್ನು ಈ ನಾಡಿನ ಮುಖ್ಯ ವಾಹಿನಿಗೆ ತಂದಿರತಕ್ಕಂಥ ದೊಡ್ಡ ಕೆಲಸವನ್ನೇ ನಮ್ಮ ಪವಾಡ ಅಂತ ತಿಳ್ಕೊತೀನಿ ಅಂತ ತಿಳ್ಕೊಂಡು ಕುವೆಂಪು ಅವ್ರು ಹೇಳ್ತಾರೆ. ತೆಳಗಿದ್ದವ್ರನ್ನು ಮ್ಯಾಗ್ ಕರ್ಕೊಂಡು ಬರೋದು, ಮ್ಯಾಗಿದ್ದವ್ರನ್ನ ತೆಳಗಿಳಿಸೋರು ರಗಡ್ ಮಂದಿ ಅದಾರ ರೀ. ಮ್ಯಾಗ್ ಕುಂತಾರಂದ್ರೆ ನೋಡ್ರಿ, ನೀವು ತೆಳಗೆ ಕುಂತೀರಿ ಅಟ್ಟ ಎಷ್ಟು ಮಂದಿ ಕುರ್ಚಿ ಮೇಲೆ ನೋಡಕತ್ತೀರಿ ಯಾರಿಗೆ ಗೊತ್ತು? ಕೆಲವು ಮಂದಿ ನೋಡ್ರಿ, ನೀವು ಮ್ಯಾಗ ತೆಳಗ ಕುಂತಿರ್ತಾರೆ, ತೆಳಗೆ ಕುಂತ ಮೇಲೆ ಮ್ಯಾಗ್ ಕುಂತವ್ರು ಕುರ್ಚಿ ಮೇಲೆ ನೋಡ್ತಿರ್ತಾರೆ. ಅವ್ರಿಗೆ ಯಾಕಂತ ಕುರ್ಚಿ, ಇವ್ರಿಗೆ ಯಾಕಿಂತ ಕುರ್ಚಿ, ಅವ್ರಿಗೆ ಯಾಕೆ ದೊಡ್ಡದು, ಇವ್ರಿಗೆ ಯಾಕೆ ಸಾಲದು, ಅವ್ರ ಚಿಂತನೆ ಅವ್ರು ಚಲೋಕು. ತೆಳಗಿದ್ದ ಮ್ಯಾಗ್ ಕುಂತವ್ರನ್ನು ತೆಳಗೆ ಕಳೆದವ್ರು ಭಾಳ ಮಂದಿ ಅದಾರ. ಆದ್ರೆ ಅಪ್ಪ ಬಸವಣ್ಣನವ್ರ ಕೆಲಸ ಎಂಥದ್ದು ಅಂತಂದರೆ, ತೆಳಗಿದ್ದವರನ್ನು ಮ್ಯಾಗ ತೊಗೊಂಡು ಹೋಗಿ ಬರೀ ಮ್ಯಾಗ್ ಕುಂದ್ರಿಸೋದು ಅಷ್ಟೇ ಅಲ್ಲ, ಬಂದವರೆಲ್ಲ ಅವ್ರಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು ಅಂಥ ಜಗದಾಗ ಇಟ್ಟಿರುವಂಥ ಕೀರ್ತಿ ಅದು ಅಪ್ಪ ಬಸವಣ್ಣನವ್ರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಈ ನಾಡಿನೊಳಗೆ ಒಬ್ಬರು 1910ರಲ್ಲಿ ಒಂದು ದೊಡ್ಡ ಐತಿಹಾಸಿಕ ಘಟನೆ ನಡೀತು. ಈಗೆಲ್ಲ ಮಹಿಳೆ ತಾಯಂದ್ರೆ ಇಲ್ಲಿ ಕುಂತೀರಿ ನೀವು. ಮಾರ್ಚ್ 8 ಏನು ಆಚರಣೆ ಮಾಡ್ತಾರಮ್ಮ? ಏನು ಮಾಡ್ತಾರ ನೋಡ್ರಿ, ಸಣ್ಣ ಹುಡುಗರು ಭಾಳ ಶಾಣೆ ಅದಾವ, ಒಂದು ಚಪ್ಪಾಳಿ ಹೊಡ್ರಿ, ಅವ್ರಿಗೆ ಏನಾಗೋದಿಲ್ಲ. ಮಾರ್ಚ್ 8 ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಗೌರವವನ್ನು ಕೊಡುವಂಥ ಒಂದು ಅಪರೂಪದ ಕಾರ್ಯಕ್ರಮ ಅದು. ಇದನ್ನು ಜಾರಿಗೆ ತಂದವ್ರು ಯಾರು? ಇದನ್ನು ಹೋರಾಟ ಮಾಡಿದವ್ರು ಯಾರದು ಗೊತ್ತಮ್ಮ? ಯಾರು? ಹಾಂ ನೋಡ್ರಿ, ಸಾವಿತ್ರಿಬಾಯಿ ಪುಲೆ ಅಂತ ತಿಳ್ಕೊಂಡು ಆ ಹುಡುಗಿ ಹೇಳಕತ್ತಾಳ, ಅದಕ್ಕೂ ಒಂದು ಚಪ್ಪಾಳಿ ತಟ್ರಿ. ನಿಮಗೆ ಗೊತ್ತಿರಲಿ, ಕ್ಲಾರಾ ಚಟ್ಕಿನ್ ಅನ್ನುವಂಥ ಒಬ್ಬ ಜರ್ಮನ್ ಹೆಣ್ಮಗಳು ಮೊಟ್ಟ ಮೊದಲು ಮಹಿಳೆಯರಿಗೆ, ಅವರು ಗಣಮಕ್ಕಳು ಸರಿಸಮಾನವಾಗಿ ದುಡಿತಿದ್ರು ನಾಡಿನೊಳಗೆ. ಗಣಮಕ್ಕಳು ಸರಿಸಮಾನವಾಗಿ ದುಡಿತಿದ್ರು, ಆದರೆ ಗಣಮಕ್ಕಳಷ್ಟು ಪಗಾರ ಬರ್ತಿದ್ದಿಲ್ಲ ಅವರಿಗೆ. ಅವರು ಗಣಮಕ್ಕಳಷ್ಟು ಸರಿಸಮಾನ ದುಡಿದ್ರೆ ಅವ್ರಿಗೆ ಗಣಮಕ್ಕಳಷ್ಟು ಪಗಾರ ಕೊಡ್ತಿದ್ದಿಲ್ಲ. ಅವ್ರಿಗೆ ಹೋಟ್ ಹಾಕುವಂಥ ಅಧಿಕಾರ ಇರಲಿಲ್ಲ. ಒಂದು ಕಾಟನ್ ಸೊಸೈಟಿ ಒಳಗೆ, ಕಾಟನ್ ದೊಡ್ಡ ಮಾರ್ಕೆಟ್ನೊಳಗೆ ಕೆಲಸ ಮಾಡುವಂಥ ಟೈಮ್ದೊಳಗೆ ನಾವು ಸಹಿತ ಹೆಣ್ಮಕ್ಳು ಗಣಮಕ್ಕಳು ದುಡಿದಷ್ಟು ದುಡಿತೀವಿ, ನಮಗೆ ಯಾಕೆ ಸರಿಯಾದ ವೇತನ ಕೊಡೋದಿಲ್ಲ, ಅವ್ರಿಗೆ ಜಾಸ್ತಿ ನಮಗೆ ಯಾಕೆ ಕಡಿಮೆ? ಮೊಟ್ಟ ಮೊದಲು ಅದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ ಎಷ್ಟರ ಮಟ್ಟಿಗೆ ಹೋರಾಟ ಅಂದರೆ, ಗಂಡ್ಮಕ್ಳಿಗೆ ಯಾವ ರೀತಿ ಮರ್ಯಾದೆ ಕೊಡ್ತೀರಿ ಅದೇ ರೀತಿ ಮರ್ಯಾದೆ ಕೊಡಬೇಕು, ಅವ್ರಿಗೆ ಯಾವ ರೀತಿ ಸಂಬಳ ಕೊಡ್ತೀರಿ ಅದೇ ಅಷ್ಟೇ ಸಂಬಳ ನಮಗೂ ಕೊಡಬೇಕು. ಅಷ್ಟೇ ಅಲ್ಲ, ಹೋಟ್ ಹಾಕುವಂಥ ಅಧಿಕಾರನೂ ಸಹಿತ ನಮಗೆ ಬೇಕಂತ ತಿಳ್ಕೊಂಡು ಮೊಟ್ಟ ಮೊದಲು ವಿಶ್ವಸಂಸ್ಥೆಯೊಳಗೆ ಅನೇಕ ರೀತಿಯ ಭಾಷಣಗಳನ್ನು ಮಾಡೋದ್ರ ಮುಖಾಂತರವಾಗಿ ಮಹಿಳೆಯರಿಗೂ ಒಂದು ಪ್ರತ್ಯೇಕವಾಗಿರುವಂಥ ದಿವಸ ಇರಬೇಕಂತ ತಿಳ್ಕೊಂಡು ಪ್ರತ್ಯೇಕವಾಗಿರ್ತಕ್ಕಂಥ ಮಹಿಳೆಯರ ದಿನಾಚರಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ, ಮಹಿಳೆಯರ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಹೆಣ್ಮಗಳಂದರೆ ಅದು ಕ್ಲಾರಾ ಚಟ್ಕಿನ್ ಅನ್ನುವಂಥದ್ದು. ವಿದೇಶದ ಮಾತುಗಳನ್ನು ನಾವು ಮಾತಾಡ್ತೀವಿ, ಅದರ ನಂತರದಲ್ಲಿ ನಮಗೆ ಕರ್ನಾಟಕದೊಳಗೆಲ್ಲ ಇಡೀ ಭಾರತ ದೇಶದೊಳಗೆಲ್ಲ ಒಪ್ಕೋಬೇಕು ಸಾವಿತ್ರಿಬಾಯಿ ಪುಲೆ ಅವರನ್ನು. ಮೊಟ್ಟ ಮೊದಲ ಮಹಿಳಾ ಹೋರಾಟಗಾರ್ತಿ ಯಾರು ಅಂತ ಕೇಳಿದರೆ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕು, ಸಾವಿತ್ರಿಬಾಯಿ ಪುಲೆ ಅನ್ನುವಂಥದ್ದನ್ನೇ ನಾವು ಹೇಳ್ಕೋಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಇವನ್ನೆಲ್ಲ ಹೇಳುವಂಥ ಉದ್ದೇಶ ಏನು ಅಂತಂದರೆ, ಇಷ್ಟಾಕುಂಡ ತಾಯಂದಿರ ಬಗ್ಗೆ, ಹೆಣ್ಣು ಅಂತಂದರೆ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿರುವಂಥ ವಸ್ತು, ಹೆಣ್ಣು ಅಂತಂದರೆ ಕೇವಲ ಮಕ್ಕಳನ್ನು ಹೆರುವ ಯಂತ್ರ, ಇಷ್ಟೇ ಇತ್ತು ನಮ್ಮ ಸಮಾಜದೊಳಗೆ. ಇದಕ್ಕಿಂತ ಪೂರ್ವದೊಳಗೆ ನಿಮ್ಗೆ ಗೊತ್ತಿರಲಿ, 1955ರಲ್ಲಿ ಒಂದು ಘಟನೆ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರದ 1ನೇ ಕಾನೂನು ಸಚಿವರಿದ್ದರು. ಅವರು ಕಾನೂನು ಸಚಿವರಿದ್ದಾಗ ಮಹಿಳೆಯರಿಗೆ ಒಂದು ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದನ್ನು ಜಾರಿಗೆ ತಂದರು. ಅವರು
ಹಿಂದೂ ಕೋಡ್ ಬಿಲ್ ಅಂದರೆ ಎಷ್ಟು ಮಹತ್ವ ಗೊತ್ತಮ್ಮ. ಇಲ್ಲಿ ಕುಂತವ್ರು ನೀವೆಲ್ಲರೂ ಅದನ್ನು ಜ್ಞಾಪಿಸ್ಕೋಬೇಕು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ತಾಯಂದ್ರೆ ಯಾರು ಮನೆ ಬಿಟ್ಟು ಹೊರಗೆ ಬರುವಂಗಿರಲಿಲ್ಲ. ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಅಂತೂ ಮೊದಲೇ ಇರಲಿಲ್ಲ. ಹೆಣ್ಣು ಮಕ್ಕಳು ಯಾಕೆ ಶಿಕ್ಷಣ ಬೇಕನ್ನುವಂಥದ್ದನ್ನು ಪರಿಕಲ್ಪನೆ ಇತ್ತು. ಆದರೆ ಎಲ್ಲ ತಾಯಂದ್ರೆ ಇವತ್ತು ಪ್ರಜ್ಞಾವಂತರಾಗ್ಯಾರ. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಜಾರಿಗೆ ತಂಬಂದರು. ಮಹಿಳೆಯರಿಗೆ ವಿವಾಹ ಆಗೋದಕ್ಕೆ ಏನು ಬೇಕು ಮತ್ತು ಆಸ್ತಿ ಒಳಗೆ ಆಕೆಗೆ ಪಾಲು ಇರಬೇಕು. ಇಂಥ ಹಲವಾರು ಮಹಿಳೆಯರಿಗಾಗಿ ಪ್ರತ್ಯೇಕ ಕಾನೂನನ್ನು ಅವರು ಜಾರಿಗೆ ತಂದಾಗ ಅವತ್ತಿನ ಕಾಲಕ್ಕೆ ಎಷ್ಟು ಹೋರಾಟ ನಡೀತು ಅಂದ್ರೆ ಸದನದ ಒಳಗೂ ಹೋರಾಟ ನಡೀತು, ಸದನದ ಹೊರಗೂ ಹೋರಾಟ ನಡೀತು. ಆ ಕೋಡ್ ಬಿಲ್ಲನ್ನು ಜಾರಿಗೆ ತಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ತಿಳ್ಕೊಂಡು ಹೋರಾಟ ನಡೆದಾಗ ಸ್ವತಃ ಅಂಬೇಡ್ಕರ್ ಅವರೇ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡುವಷ್ಟು ಮಟ್ಟಿಗೆ ಪರಿಣಾಮ ಉಂಟಾಯಿತು. ರಾಜೀನಾಮೆಯನ್ನು ಸಹಿತ ಕೊಟ್ಟು ಹೊರಗೆ ಬಂದರು. ಮುಂದೆ 4 ಹಂತಗಳಲ್ಲಿ ಅದನ್ನು ಜಾರಿಗೆ ತಂದರು. ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಇಷ್ಟೆಲ್ಲ ನಾವು ಇವತ್ತಿನ ಮಾತಿನಲ್ಲಿ ಕೇಳ್ತೀವಿ. ಆದರೆ 12ನೇ ಶತಮಾನದೊಳಗೆ ಇವತ್ತಿಷ್ಟು ಪ್ರಚಾರ ಮಾಡೀವಿ. ಇಷ್ಟೆಲ್ಲ ಮಹೇಶ್ವರ ದೇವರ ಪಟ್ಟಾಧಿಕಾರ ಅಂತ ತಿಳ್ಕೊಂಡು ಭಾಳ ಆನಂದದಿಂದ ನಾವೆಲ್ಲ ಪಟ್ಟಾಧಿಕಾರ ಮಾಡಾಕತ್ತೀವಿ. ಅಪ್ಪ ಬಸವಣ್ಣನವರ ಬಸವ ಪುರಾಣವನ್ನು ಕೇಳಾಕತ್ತೀವಿ ಅಂತಂದರೆ 12ನೇ ಶತಮಾನದೊಳಗೆ ಸುಮಾರು 700 ಶರಣರಿದ್ದಂತಹ ಟೈಮ್ದೊಳಗೆ ಸುಮಾರು 300 ಮಂದಿ ಹೆಣ್ಣುಮಕ್ಕಳು ಅಂದ್ರೆ ತಾಯಂದರು ಶರಣರು ವಿಶೇಷವಾಗಿ ನಮ್ಮ ಕೈಯಾಗ ಸಿಗ್ತಾರೆ. ಅದರಾಗ 30 ಮಂದಿ ವಚನಕಾರ್ತಿಯರು ನಮ್ಮ ಕೈಯಾಗ ಸಿಗ್ತಾರೆ. ಅಂದರೆ ಅಪ್ಪ ಬಸವಣ್ಣನವರ ದೂರದೃಷ್ಟಿ ಅಂಥದ್ದಿತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಮನೆ ಬಿಟ್ಟು ಹೊರಗೆ ಬರಲಾರ್ದಂಥ ಟೈಮ್ದೊಳಗೆ ಹೆಣ್ಮಕ್ಕಳಿಗೆ ಮುಕ್ತ ಅವಕಾಶವನ್ನು ಕೊಟ್ಟಂಥ ಪರಮಾತ್ಮ ಅಂದರೆ ಅದು ಅಪ್ಪ ಬಸವಣ್ಣ ಅನ್ನುವಂಥದ್ದನ್ನು ಅಭಿಮಾನದಿಂದ ನಾವೆಲ್ಲರೂ ಹೊಡ್ರಿ ಅವರ ನೀವು ಒಂದು ಚಪ್ಪಾಳಿ ಹೊಡಿಬೇಕು. ನಿಮ್ಮೂರಾಗ ಚಪ್ಪಾಳಿ ಹೊಡ್ಯಕ್ಕೆ GST ಇಲ್ಲಲ್ಲ. ಮತ್ತು ಹಿಂದಾಡೆ ಕೆಲವು ಮಂದಿ GST ಟೈಪ್ ಅದನ್ನು ಇಟ್ಕೊಂಡು ಕುಂತೀರಿ. ಇಂಥ ಬಸವ ಪುರಾಣವನ್ನು ತೆಲುಗುದೊಳಗೆ ಮೊದಲು ಬರೆದವರು ಪಾಲ್ಕುರ್ಕಿ ಸೋಮನಾಥರು ಬರೆದಿರ್ತಕ್ಕಂಥ ಬಸವ ಪುರಾಣವನ್ನು ಭೀಮಕವಿಗಳು ಕನ್ನಡದಲ್ಲಿ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕಿಂತ ಪೂರ್ವದಲ್ಲಿ ಬಸವಣ್ಣನ ಸಾಹಿತ್ಯವನ್ನು ಭಾಳ ಹತ್ತಿರದ ಸಾಹಿತ್ಯಕ್ಕೆ ನಾವು ಹೋಗ್ತೀವಿ ಅಂದರೆ ಹರಿಹರನ ರಗಳೆಗಳಾದ ನಂತರದಲ್ಲಿ ಪಾಲ್ಕುರ್ಕಿ ಸೋಮನಾಥರು ತೆಲುಗುದೊಳಗೆ ಬಸವ ಪುರಾಣ ಬರೆದರು. ತೆಲುಗುದೊಳಗೆ ಆದ ನಂತರದಲ್ಲಿ ಬಸವ ಪುರಾಣವನ್ನು ನಮ್ಮ ಭೀಮಕವಿಗಳು ಕನ್ನಡಕ್ಕೆ ತೊಂಬಂದರು. ಅದಾದ ನಂತರದಲ್ಲಿ ಸಿಂಗಿರಾಜನ ಪುರಾಣ ಬಂತು. ಅದರಾದ ನಂತರದಲ್ಲಿ ನಿಮ್ಗೆ ಗೊತ್ತಿರಲಿ ಸಿಂಗಿರಾಜನ ಬಸವ ಪುರಾಣ, ಷಡಕ್ಷರಿ ದೇವರದ ಬಸವರಾಜ ವಿಜಯಂ ಅನ್ನುವಂಥ ಅನೇಕ ಕೃತಿಗಳು ಹೊರಗೆ ಬಂದು ಇದಷ್ಟ ಅಲ್ರಿ. ನಮಗೆ ಇತ್ತಿತ್ತಾಗಿನ ದಿನಮಾನದಾಗ ಫೆಬ್ರವರಿ 4, 1961 ಒಂದು ಘಟನೆ ನಡೀತೈತಿ. ಕಣ್ಣಿಲ್ಲಾರದಂಥ ಪುಟ್ಟರಾಜ ಗವಾಯಿಗಳು ತಲೆಗಿರಲಿ ನಿಮಗೆಲ್ಲ. 1961 ಕಣ್ಣು ಇರದೇ ಇರತಕ್ಕಂಥ ಪಂಡಿತ ಪುಟ್ಟರಾಜ ಗವಾಯಿಗಳವರು ಕನ್ನಡದೊಳಗಿರತಕ್ಕಂಥ ಬಸವ ಪುರಾಣವನ್ನು ಹಿಂದಿ ಒಳಗೆ ಬರೆಯುವಂಥ ಪ್ರಯತ್ನವನ್ನು ಅವತ್ತಿನ ಕಾಲಕ್ಕೆ ಮಾಡ್ಯಾರಲ್ಲ, ಅವ್ರಿಗೂ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಬೇಕು ನಾವು. ಕಣ್ಣಿಲ್ಲಾರ್ದಂತಹ ಪುಟ್ಟರಾಜ ಗವಾಯಿಗಳು 1961 ಫೆಬ್ರವರಿ 4 ಈ ನಾಡಿನೊಳಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅದು. ಅವತ್ತಿನ ಕಾಲಕ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಇದ್ದರು ನೋಡ್ರಿ. ಅವ್ರ ಕೈಯಾಗ ತೊಗೊಂಡು ಹೋಗಿ ಬಸವ ಪುರಾಣ ಕೈಯಾಗ ಕೊಟ್ಟರೆ ಪುಣ್ಯಾತ್ಮ ಕಣ್ಣಿಲ್ಲಾರ್ದಂಥ ವ್ಯಕ್ತಿ ಹಿಂದಿ ಒಳಗೆ ಬಸವ ಪುರಾಣ ಬರೆದಾನ ಅಂತ ತಿಳ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕುಣಿದಿದ್ರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗಾಗಿ ಇಂಥ ಅನೇಕ ಜನ ಬಸವ ಪುರಾಣದ ಬಗ್ಗೆ, ಬಸವಣ್ಣನ ಚರಿತ್ರೆ ಬಗ್ಗೆ, ಬಸವಣ್ಣನ ಹುಟ್ಟು ಹೇಗಾಗ್ತದೆ, ಬಸವಣ್ಣ ಹೇಗೆ ಸಾಮಾಜಿಕ ಕ್ರಾಂತಿಯನ್ನು ಈ ನಾಡಿನೊಳಗೆ ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ನಾಳೆ ದಿವಸ ನಾವು ಸಕ್ಕಾಪಟ್ಟಿ ಕೇಳೋಣ. ಆದರೆ ಸಂಘದ ಎಲ್ಲ ದೈವಕ್ಕೆ ನಾನು ಒಂದೇ ಕೊನೆ ಮಾತು ಹೇಳೋದು, ಇವತ್ತು ಭಾಳ ಲೇಟ್ ಆಗಿರೋದ್ರಿಂದ ಹೆಚ್ಚಿನ ಮಾತುಗಳನ್ನು ಹೇಳೋದು ಬೇಡ. ಪೀಠಿಕೆಯಾಗಿ ನಾನು ಅಷ್ಟೇ ಸುಮ್ಮನೆ ನಿಮಗೆ ಬಸವಣ್ಣನ ಬಗ್ಗೆ ಸಂಕ್ಷಿಪ್ತ ವಿಚಾರಗಳನ್ನು ಹೇಳಿದ್ದೇನೆ. ಅಮ್ಮ, ನೀವು ನಾಳಿಂದ ಒಬ್ಬರು ಬರೋಂಗಿಲ್ಲ, 10 ಮಂದಿ ಕರ್ಕೊಂಬರ್ಬೇಕು. ಇದು ವರ್ಷದ ಪುರಾಣ ಅಲ್ಲ, ಇದು ಪಟ್ಟಾಧಿಕಾರದ ಪುರಾಣ. ನಿಮ್ಮ ಮನೆಯೊಳಗೆ ಒಬ್ಬ ಮಗನ ಮದುವೆ ಇತ್ತಂದ್ರೆ ಎಷ್ಟು ಖುಷಿಯಿಂದ ನೀವೆಲ್ಲರೂ ಕುಡ್ಕೊಂಡು ಮಾಡ್ತಿರಲ್ಲ, ಅದಕ್ಕಿಂತ 10 ಪಟ್ಟು ಖುಷಿಯೊಳಗೆ ಪೂಜ್ಯ ಗುರುಗಳದು ಪಟ್ಟಾಧಿಕಾರ ಮಾಡುವಂಥ ಪ್ರಯತ್ನವನ್ನು ಸಂಘದವ್ರು ನೀವೆಲ್ಲ ಕೂಡಿ ಮಾಡಾಕತ್ತಿದ್ದೀರಿ. ನನಗೆ ಭಾಳ ಭರವಸೆ ಅದ. ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ, ಇಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಸಂಘಕ್ಕೆ ಎಲ್ಲಿಂದ ಜ್ಯೋತಿ ಬಂದದಂದ್ರೆ ಬಸವಣ್ಣನ ಪುಣ್ಯಭೂಮಿ ಜನ್ಮಸ್ಥಳದ ಬಸವನ ಬಾಗೇವಾಡಿಯಿಂದ ಜ್ಯೋತಿ ಬಂದದಂದ್ರೆ ಈ ಕಾರ್ಯಕ್ರಮ ನಾಡಿನ ತುಂಬ ಸುದ್ದಿ ಮಾಡೇ ತೀರ್ತದ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಕುಂತಾಗ ಹ್ಯಾಕೆ ಕುಂದಿರ್ಬೇಕು ಅಂತಂದರೆ ಮನೆಯಾಗಿದ್ದಿದ್ವಿ ಎಲ್ಲ ವಿಚಾರ ಬಿಟ್ಟು ಬರಬೇಕು. ಯಾವನೋ ಒಬ್ಬ ಗಾಡಿ ಒಳಗೆ ಹೊಂಟಿದ್ದು ಹಿಂಗೆ ಚಕ್ಕಡಿ ಅಂದ್ರೆ ಗೊತ್ತಾಕೈತೆ, ನಿಮ್ಮ ಕಡೆ ಚಕ್ಕಡಿ ಅಂದ್ರೆ ಗೊತ್ತಾಕೈತಲ್ಲ, ಚಕ್ಕಡಿ ತೊಗೊಂಡು ಹೊಂಟಿದ್ದಾವ. ಚಕ್ಕಡಿ ತೊಗೊಂಡು ಹೋಗ್ಬೇಕಾದ್ರೆ ಒಬ್ಬವ ತಲೆ ಮೇಲೆ ಹುಲ್ಲಿನ ಹೊರಿ ಹೊತ್ಕೊಂಡು ಹೊಂಟಿದ್ದಾವ. ಹುಲ್ಲಿನ ಹೊರಿ ಹೊತ್ಕೊಂಡು ಹೊಂಟಾವನ್ನ ನೋಡಿ ಪಕ್ಕದ ಮನೆಯವದಾನ, ಬಾ ಗಾಡಿಯಾಗ ಕುಂದ್ರು ಅಂದವ ಚಕ್ಕಡ್ಯಾಗ.
ಹುಲ್ಲಿನ ಹೊರಿ ಭಾಳಕೈತೆ ಅಂತ ತಿಳ್ಕೊಂಡು ಗಾಡ್ಯಾಗ ಕುಂದ್ರ ಅಂತ ಹೇಳಿದ್ರೆ ಅವ ಚಕಡ್ಯಾಗ ಕುಂತ ಇವ್ ಚಕಡಿ ತೊಗೊಂಡು ಊರಿಗೆ ಬಂದ. ಅವ ಹಿಂದೆ ಕುಂತಾವ ಏನು ಮಾಡ್ಬೇಕು? ಹುಲ್ಲಿನ ಹೊರಿ ತೆಳಗಿಟ್ಟು ಕುಂದಿರ್ಬೇಕಿಲ್ಲ ಅವ. ಎಲ್ಲಿಡ್ಬೇಕು? ಅವ ಹುಲ್ಲಿನ ಹೊರಿ ತೆಳಗೆ ಇಟ್ಕೊಂಡಿದ್ದಿಲ್ಲವ, ಚಕಡ್ಯಾಗ ಕುಂತರು ತಲೆ ಮೇಲೆ ಇಟ್ಕೊಂಡ ಕುಂತಿದ್ದವ. ಹುಲ್ಲಿನ ಹೊರಿಯನ್ನು ತಲೆ ಮೇಲೆ ಇಟ್ಕೊಂಡು ಚಕಡ್ಯಾಗ ಕುಂತ್ರ ಭಾರ ಯಾರಿಗಾಗೋದು? ಯಾರಿಗಾಗೋದ್ರಿ ಅಣ್ಣ? ಯಾರಿಗಾಗೋದ್ರು? ಅವ್ರಿಗೆ ಯಾರು ಹೊತ್ಕೊಂಡ ಅವ್ರಿಗೆ. ನೀವು ಎಷ್ಟು ಶಾಣ್ಯರು ಇದ್ದೀರಿ ನೋಡ್ರಿ, ಅವಂಗಾಗೋದು ಅಂತ ಹೇಳಕತ್ತೀರಿ ನೀವು ಶಾಣ್ಯರು ಇದ್ದೀರಿ ಸಂಘದವ್ರು, ಗೊತ್ತಾಯ್ತು ನನಗೆ. ಹುಲ್ಲಿನ ಭಾರ ಹೆಚ್ಚಾದಿತ್ತು ಅಂತ ತಿಳ್ಕೊಂಡು ಚಕಡ್ಯಾಗ ಕುಂದ್ರಿಸಿದ್ರೆ ಅಲ್ಲಿ ಕುಂತಾಗನು ಸಹಿತ ಅದನ್ನು ಹೊತ್ಕೊಂಡ ಕುಂತ್ರ ಅದು ಭಾರ ಹೆಂಗಾಗ್ತದಲ್ಲ. ಮತ್ತು ನೀವು ಇದನ್ನು ಹೇಳಿದಾಗ ನಿಮಗೆ ನಗಿ ಬರ್ತೈತೆ. ಅಂದ್ರೆ ಚಕಡ್ಯಾಗ ಭಾರ ಆಗಬಾರ್ದಂತ ತಿಳ್ಕೊಂಡು ಹುಲ್ಲಿನ ಹೊರಿ ತೆಳಗೆ ಇಟ್ಕೊಂಡು ಕುಂದ್ರ ಅಂದ್ರೆ ಅದರ ಕುಂತಾಗನ ಅದನ್ನು ತಲೆಯಾಗೆ ಇಟ್ಕೊಂಡು ಕುಂತಿದ್ದ ಅನ್ನೋದು ನಿಮಗೆ ನಗಿ ಬರೋದು. ಆದರೆ ಇಲ್ಲಿ 21 ದಿವಸ ಮಹೇಶ್ವರ ದೇವರ ಪಟ್ಟಾಧಿಕಾರ ಅನ್ನುವಂಥ ಧರ್ಮದ ಚಕಡಿಯನ್ನು ಹೊಡ್ಯಾಕೆ ನನ್ನ ಕೈಯಾಗ ಕೊಟ್ಟಾರ. ನಿಮ್ಮ ಹುಲ್ಲಿನ ಹೊರಿ ಅಂದ್ರೆ ತಲೆಯಾಗಿನ ಭಾರ ಕಡಿಮೆ ಮಾಡ್ಬೇಕಂತ ತಿಳ್ಕೊಂಡು ಈ ಧರ್ಮದ ಪುರಾಣದಾಗ ನಿಮ್ಮನ್ನು ಹತ್ತಿಸ್ಕೊಂಡು ನಾವು ಹೋಗೋರು ಅದೀವಿ. ತಡಿ ಇನ್ನೂ ಮುಗುದಿಲ್ಲ, ಅವಸರಕ್ಕೆ ಬೀಳ್ಬೇಡ್ರಿ. ಕಾರಣ ಏನು ಅಂತಂದ್ರೆ ಈ ಧರ್ಮದ ಚಕಡಿ ಒಳಗೆ ನಮ್ಮ ಕೈಯಾಗ ಚಕಡಿ ಕೊಟ್ಟು 25 ದಿವಸ ನಿಮ್ಮನ್ನು ದೂರ ಕರ್ಕೊಂಡು ಹೋಗೋದದ. ನೀವು ಏನಾದರೂ ಮನೆಯಾಗಿನ ಎಲ್ಲ ವಿಚಾರಗಳನ್ನು ಪುರಾಣದಾಗ ಬಂದು ಕುಂತಾಗನು ಅವನು ತಲೆಯಾಗಿ ಇಟ್ಕೊಂಡ ಕುಂತಿದ್ರಿ ಅಂದ್ರೆ ಹುಲ್ಲಿನ ಹೊರಿ ಇಟ್ಕೊಂಡು ಕುಂತಂಗ ಆಕೈತಿ. ಈಗ ಬೇಕಾದ್ರೆ ಚಪ್ಪಾಳಿ ಹೊಡ್ಕೊಬೋದು. ಇನ್ನು ಹೇಳೇ ಹೊಡ್ಸೋದು ಚಪ್ಪಾಳಿನ. ಹಿಂಗೆ ಚಪ್ಪಾಳಿ ಹೊಡಿದು ಹೇಳ್ತೀನಿ, ಮತ್ತು ಈಗ ಹೊಡಿಬೇಕು ನೋಡಿ ಚಪ್ಪಾಳಿ ಅನ್ನೋದು ಇಲ್ಲ. ಈಗ ನಗಸ್ತೀನಿ ನೋಡ, ನಾನು ನಗಬೇಕು ಈಗ ಅನ್ನೋದು ಹಂಗಾಗೋದಿಲ್ಲ. ಹಾಗಾಗಿ ತಾವೆಲ್ಲ ಒಂದಿಷ್ಟು ಇದನ್ನು ಮುಗಿಸ್ಕೊಂಡು ಒಂದಿಷ್ಟು ಸಾಯಂಕಾಲ ಹಬ್ಬದ ವಾತಾವರಣದೊಳಗೆ ತಾವೆಲ್ಲ ಬಂದು ಮುಂದೆ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತಿನ ದಿವಸ ಇದಕ್ಕೆ ಆಶೀರ್ವಾದ ಮಾಡ್ಯಾರ. ಮತ್ತು ಹೊಳೆ ಕೊನೆಯದಾಗಿ ಬರ್ತದೆ ಪೂಜ್ಯ ನಡೆಸೋಚ್ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದೊಳಗನೆ ಎಲ್ಲ ಕಾರ್ಯಕ್ರಮ ನಡೀತಾವೆ. ಇಂಥ ಒಬ್ಬ ಅಪರೂಪದ ಜಗದ್ಗುರು ಮಹಾಸನ್ನಿಧಿಯವರ ಹಸ್ತದಿಂದ ಬಹುತೇಕ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರಿಗೆ ಎಲ್ಲ ದೀಕ್ಷೆಗಳ ಕಾರ್ಯಕ್ರಮ ನಡೀತಾವೆ. ಅಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಸಂಘದ ಸದ್ಭಕ್ತರು ಎಲ್ಲ ತಿಳ್ಕೊಳ್ಬೇಕು. ನಾಳಿಂದ ಇದು ಲೇಟ್ ಆಗೋದಿಲ್ಲ. ಲೇಟಾಗಿ ಬರಬಾರ್ದಮ್ಮ, ನೀವು ಯಾರೂ ಲೇಟಾಗಿ ಬರಬಾರ್ದು. ತಾವೊಂದು ಸ್ವಲ್ಪ ಬರೋದು ಲೇಟ್, ಆದರೆ ಟೈಮ್ ಟು ಟೈಮ್ ಬರಬೇಕು. ಎಲ್ಲ ಕರೆಕ್ಟ್ 7 ಗಂಟೆಗೆ ನಾವು ಅಜ್ಜರು ಕೇಳಿದ್ವಿ. 7 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗ್ತದೆ. 7:15 ನಮ್ಮ ಪ್ರವಚನ ಪ್ರಾರಂಭ ಆಗ್ತದೆ. ತಾವೆಲ್ಲ 7:10 7:15 ಅನ್ನೋದ್ರಾಗನ ನಮ್ಮ ಗವಾಯಿಗಳು ಎಷ್ಟು ಚಲೋ ಹಾಡೋರು ಬಂದಾರ ಗೊತ್ತೇನು ನಿಮ್ಗೆ? ಅವ್ರ ಸಂಗೀತ ಕೇಳೋದು. ಕೆಲವು ಮಂದಿ ಹಾಡಿದ್ರೆ ಮನಕಾಲ ಅಳಗಾಡ್ತಾವೆ, ಕೆಲವು ಮಂದಿ ಹಾಡಿದ್ರೆ ಮನಕಾಲ ಅಳಗಾಡ್ತಾವೆ. ಗೊತ್ತಾಗತ್ತೆ ನಿಮ್ಗೆ? ಈಗ ಇತ್ತಿತ್ತಾಗ ಬಂದ ಡಿ ಜೆದ ಮುಂದೆ ನಾ ಕರೆ ಹೇಳ್ತೀನಿ ನಿಮ್ಗೆ. ಡಿ ಜೆ ಸೌಂಡ್ ಮುಂದೆ ವಯಸ್ಸಾದವ್ರನ್ನ 15 ನಿಮಿಷ ಕುರ್ಚಿ ಹಾಕಿ ಕುಂದರ್ಸಿ 15 ನಿಮಿಷ ಡಿ ಜೆ ಸೌಂಡ್ ಹಚ್ಚಿದ್ರೆ ಅಂದ್ರೆ ಹೊಳ್ಳಿ ಅವ್ರ ಮನೆ ತಮಟಿ ಸೌಂಡ್ ಬರತೈತೆ. 100% ಇದೆ. ಯಾವುದನ್ನು ಕೇಳೋದ್ರಿಂದ ಎದೆ ಹೊಡಿತೈತಿ, ಹೃದಯ ಕಾರ್ಡಿಯಾಸ್ಟಿಕ್ ಇದಾಕೈತೆ ಅಂದ್ರೆ ನಾವು ವಿಚಾರ ಮಾಡ್ಕೊಳ್ಬೇಕು. ಅಂಥ ಸೌಂಡ್ ಕೇಳೋದ್ರಿಂದ ಆನಂದ ಹುಟ್ಟೋದಿಲ್ಲ. ಎಂದೋ ಸತ್ತು ಹೋಗಿರ್ತಕ್ಕಂಥ ಪ್ರಾಣಿಯ ಚರ್ಮ ತಬಲ ಎಂದೋ ಸತ್ತು ಹೋಗೈತೆ. ಎಂದೋ ಸತ್ತು ಹೋಗಿರ್ತಕ್ಕಂಥ ಪ್ರಾಣಿಯ ಚರ್ಮದೊಳಗೆ ಎಂಥ ನಾದ ಐತೆ ಅಂತ ಮಾಡ್ರಿ ನೀವು. ಅದು ಒಂದು ದಾರಿ ಬಿಟ್ಟಿರ್ತೈತಿ. ಆ ದಾರಿ ಬಿಟ್ಟಿರ್ತಕ್ಕಂಥ ತಬಲ ಶುದ್ಧ ಮಾಡಕ್ಕೆ ಒಂದು ಸುತ್ತಿಗೆ ಇಟ್ಟ ನೋಡ್ರಿ, ಅವ ತೋರಿಸ್ಪ ಅವ್ರಿಗೆ ಎಲ್ಲ ಕಾಯಿ ಮಾಡ್ತಾ हथौड़ी. हाँ, एक शब्द आधी मध्ये मराठीमध्ये बोलतो मी पण. कारण ನಿಡಸೋಜಿ ಅಜ್ಜಾರ್ ನನಗೆ ಮರಾಠಿ ಕಲಿಯೋದಕ್ಕೆ ಗಡಿಂಗ್ ಕ್ಲಾಸ್ದಾಗ ಇಟ್ಟಿದ್ರು. ಅವ್ರ ಆಸೆ ಇತ್ತಿದ್ದು ಹೊರಗೆ ಕರ್ನಾಟಕದಾಗ ರಗಡು ಮಂದಿ ಅದಾರ, ಮರಾಠಿ ಒಳಗೆ ಒಂದಿಷ್ಟು ಮಾತಾಡೋರು ಬೇಕಾಗೈತೆ ಅಪ್ಪಗಳ. ನೀವು ಒಂದಿಷ್ಟು ಕಲಿತೀನಿ ಅನ್ನೋದಾದ್ರೆ ನೀವು ಮರಾಠಿ ಕಲಿಸ್ತೀನಿ ಅಂತ ತಿಳ್ಕೊಂಡು ನಿಡಸೋಜಿ ಅಜ್ಜವ್ರು ನನಗೆ ಗಡಿಂಗ್ ಕ್ಲಾಸ್ದಾಗ ಇಟ್ಟಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಸಂಘದಾಗ 2 ಮಾತು ಮರಾಠಿ ಮಾತಾಡೋಕ್ಕೆ ಬರ್ತೈತೆ ಅನ್ನುವಂಥದ್ದನ್ನು ಈ ಅಭಿಮಾನದ ಮಾತುಗಳನ್ನು ಹೇಳ್ತೀನಿ ನಾನು. ಇಲ್ಲಿ ವಿಚಾರ ಮಾಡ್ಕೊಳ್ಬೇಕು. ಈ ಹತೋಡಿ ಎದಕ್ಕಿಟ್ಟಾರ? ಅದು ಎಂದೋ ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ. ಅದು ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ. ಅದು ತನ್ನ ದಾರಿಯನ್ನು ಬಿಡ್ತದ. ಅದು ದಾರಿ ಬಿಟ್ಟಾಗೆಲ್ಲ ಅದನ್ನು ತೊಗೊಂಡು ಹೊಡಿತಾನೆ ನೋಡ್ರಿ. ಟನ್ 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 ಅಂತ ಹೊಡಿತಾನೆ. ಅದು ಹೊಡೆದಂಗೆಲ್ಲ ದಾರಿಗೆ ಬರ್ತೈತೆ. ಅದು ದಾರಿಗೆ ಬರುಮಟನೂ ಬಿಡೋದಲ್ಲ. ಅದು ನಾವು ದಿವಸನೂ ತಪ್ತೈತಿ, ದಿವಸನೂ ಹೊಡಿತಾನವ. ಮತ್ತು ಸತ್ತು ಹೋಗಿರುವಂಥ ಪ್ರಾಣಿ ಚರ್ಮನ ದಾರಿ ಬಿಡ್ತೈತೆ ಅನ್ನೋದಾದ್ರೆ ಇವು ಜೀವಂತಿದ್ದ ಚರ್ಮ, ಇವು ಜೀವಂತ ಅದಾವ. ಒಮ್ಮೆ ಮೊಸರು ತೊಗೊಂಡು ಒಮ್ಮೆ ಮೊಸರು ಹೊರಗೆ ಬಿಡೋದ್ರಾಗನ ದಾರಿ ಬಿಟ್ಟಿರ್ತಾವೆ. ಬೇಕಾದಷ್ಟು ಮಂದಿ ನೀವು ದಾರಿ ತೊಗೊಂಬಂದು ಹಚ್ಚಿರ ಅವ್ನು ಜಗ್ಗಿ ತೊಗೊಂಬಂದು ಹಚ್ಚಿದ್ರೂ ಸಹಿತ ದಾರಿ ಬಿಡ್ತಾವೆ. ಮತ್ತು ತಬಲಾಕ ದಾರಿ ಬಿಟ್ಟರೆ ಸುತ್ತಿಗೆ ಐತಿ, ಹತೋಡಿ ಐತಿ. ಮತ್ತು ಇಂದಾಗ ನೀವು ಒಬ್ರಿಗೊಬ್ಬರು ಹತೋಡಿ ತೊಗೊಂಡು ತಲೆ ಹೊಡ್ಕೊಂಡು ಕುಂತೀರಿ. ಹಾಗಿಲ್ಲ. ಈ 21 ದಿವಸ ಬಸವ ಪುರಾಣ ಕೇಳಿಬಿಟ್ರೆ ಇದೇ ನಮ್ಮನ್ನು
ದಾರಿಗೆ ತರುವಂಥ ಸಾಧನ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಮತ್ತು ನಾಳೆ ಹೆಚ್ಚಿನ ವಿಚಾರವನ್ನು ನೀವೆಲ್ಲ ಮಾತಾಡೋಣ. ಕಾರಣ ಇವತ್ತು ಭಾಳ ದೂರದಿಂದ ಅಜ್ಜವ್ರು ಬಂದಾರ, ಪೂಜ್ಯ ಗುರುಗಳು ಬಂದಾರ, ಎಲ್ಲರ ಆಶೀರ್ವಚನವನ್ನು ತಾವೆಲ್ಲ ಕೇಳಬೇಕು. ಕಾರಣ ಇಷ್ಟೇ, ಇವತ್ತೇನು ಬಸವ ಪುರಾಣ ಹೇಳ್ತೀನಿ, ಕೊನೆ ಮಾತು. ಭಾಳ ಇದನ್ನೆಲ್ಲ ಸಂಗ್ರಹ ಎಲ್ಲಿ ಆಗೈತೆ ಅಂದ್ರೆ ನನಗೆ ನಿರ್ಸೋಷಿ ಜಗದ್ಗುರು ಮಹಾಸನ್ನಿಧಿ ಅವರ ಆಶೀರ್ವಾದದಿಂದ ಅವರು ಒಂದು ದೊಡ್ಡ, ನಾನು ಅದನ್ನು ಇದನ್ನು ಮಾಡ್ಯಾರ ಅಜ್ಜಾರು ಅಂತ ಹೇಳಂಗಿಲ್ಲ. ಅವ್ರು ನಮ್ಮ ಅಜ್ಜವ್ರದ್ದು ಒಂದು ದೊಡ್ಡ ಸ್ವಭಾವ ಏನಂದ್ರೆ ಖಾಲಿ ಕುಂತಾರಂದ್ರೆ ಪುಸ್ತಕಗಳನ್ನು ಓದೋದು. ಪುಸ್ತಕಗಳನ್ನು ಓದಿ ಅವ್ರೇನು ಮಾರ್ಕ್ ಹಾಕಿ ಓದಿದ್ದು ಯಾವ ಚಲೋ ಸ್ಟೋರಿ ಇರ್ತಾವೆ ಅವ್ನು ಮಾರ್ಕ್ ಹಾಕ್ಯಾರಲ್ಲ, ಅಂಥವುಗಳನ್ನು ಇಂಥ ಡೈರಿಯಾಗಿ ಬರ್ಕೊಂಡು ಇವತ್ತು ಬಸವ ಪುರಾಣ ಹೇಳಕ್ಕೆ ಕಲಿತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಪಡ್ತಾರೆ. ನಾಳೆ ಕರೆಕ್ಟ್ ಟೈಮ್ಗೆ ನಾವೆಲ್ಲ ಕೊಡೋಣ್ರಿ ಅವರ, ನಾಳೆ ಕರೆಕ್ಟ್ ಟೈಮ್ಗೆ ಬರ್ತೀವಿ ರೀ. ಮತ್ತೆ ಬರ್ಬೇಕಾದ್ರೆ 4 ಮಂದಿ ಕರ್ಕೊಂಬರ್ತೀವಿ ಅಂತ ಒಂದು ಜೋರು ಚಪ್ಪಾಳಿ ತಟ್ರಿ ನೋಡೋಣ. ಹೌದು, ನಾಡದಿಂದ ವಿಶೇಷವಾಗಿ ಕಾರ್ಯಕ್ರಮವನ್ನು ನೀವು ಮಾಡೋಣ. ಏನು ಮಾಡಿದ್ರೂ ಅದು ಹೊಸತನದಿಂದ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕಾರ್ಯಕ್ರಮಕ್ಕೆ ಸರಿಯಾಗಿ ಟೈಮ್ಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ. ಶಾಂತ ರೀತಿಯಿಂದ ಕುಂದ್ರಿ, ಇಲ್ಲಿ ಕುಂದ್ರಾಕೆ ಹೋಗ್ಬೇಡ್ರಿ, ಇಲ್ಲೇ ಕುಂದ್ರಿ, ಮುಂದೆ ಕುಂದ್ರಿ. ಶಿವನ ಮುಂದೆ ನಂದಿ ಹೆಂಗೆ ಕುಂತಿರ್ತಾನೆ ಹಂಗೆ ಕೂತ್ಕೊಂಡು ಪ್ರವಚನ ಕೇಳ್ರಿ. ಈ ಕಾರ್ಯಕ್ರಮ ಭಾಳ ಗ್ರ್ಯಾಂಡ್ ಸಕ್ಸಸ್ ಆಕೈತೆ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮವನ್ನು ನಾವು ನಿರೂಪಕ್ಕೆ ಬಿಟ್ಕೊಡ್ತೀವಿ. ಮುಂದೆ ಶಾಂತ ರೀತಿಯಿಂದ ಕೂತ್ಕೊಂಡು ಇವತ್ತಿನ ದಿವಸ ಲೇಟ್ ಆಗ್ಯದ. ನಾಳೆ ಎಷ್ಟು ಗಂಟೆ ಅಮ್ಮ? 7:15ಕ್ಕೆ ಪ್ರವಚನ ಸ್ಟಾರ್ಟ್ ಆಗ್ತದೆ. ತಾವು 7 ಗಂಟೆಗೆ ಬರ್ಬೇಕು, ಯಾಕಂದ್ರೆ ಅಲ್ಲಿ ಪ್ರವಚನಕ್ಕೆ ಆಲ್ರೆಡಿ ಸಂಗೀತಗಾರ ಬಂದಿರ್ತಾರೆ. ತಮಗೆಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲ ಶುಭವಾಗಿ.